ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಯತೀಶ್. ಇವತ್ತು ನಾನು ರಿವ್ಯೂ ಮಾಡ್ತಿರೋದು ನನ್ನ ಓನ್ ಬೈಕ್ RS200. ನಾನು ಈ ಬೈಕ್ದು ಬೇಸಿಕ್ ಸ್ಪೆಸಿಫಿಕೇಷನ್ಸು ಮತ್ತು ಓವರಾಲ್ ಓನರ್ಶಿಪ್ ಎಕ್ಸ್ಪೀರಿಯೆನ್ಸು ಮತ್ತು ನಾನು ಈ ಬೈಕ್ನ 3.5 ಇಯರ್ಸಿಂದ ಓನ್ ಮಾಡ್ತಿದ್ದೀನಿ ಮತ್ತು 28,000+ ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀನಿ. ಸೊ ಓವರಾಲ್ ರಿವ್ಯೂ ಮತ್ತು ಎಕ್ಸ್ಪೀರಿಯೆನ್ಸು ಹೆಂಗಿದೆ ಅಂತ ಶೇರ್ ಮಾಡೋಣ. ಆ್ಯಂಡ್ ಆಬ್ವಿಯಸ್ಲಿ ವರ್ತು ಬೈಯೋ ಅಥವಾ ಇಲ್ವಾ ಅಂತ ಹೇಳ್ತೀನಿ. ಸೊ ಬನ್ನಿ. RS200 ಅಂದರೆ ರೇಸ್ ಸ್ಪೋರ್ಟ್, ಎಲ್ಲರಿಗೂ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಸೊ ಇದು ಬಜಾಜಲ್ಲಿ ಆಫ್ಟರ್ ಎಸ್ ಒನ್ ಆಫ್ ದ ಫೇಡ್ ಬೈಕ್ ವಿತ್ ಸ್ಪೋರ್ಟಿ ಲುಕ್ಸ್. ಬಟ್ ಇದು ಒಂದು ಸ್ಪೋರ್ಟ್ ಟೂರರ್ ಬೈಕು. ಸೊ ಇದ್ರ ಬೇಸಿಕ್ ಸ್ಪೆಸಿಫಿಕೇಷನ್ಸ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ನನ್ನ ಗಾಡಿದು. ಸೊ ಬನ್ನಿ ಮತ್ತೆ ಒಂದು ಸರಿ ಹೇಳೋಣ. ಸೊ ಈ ಬೈಕ್ಗೆ ಬೇಸಿಕ್ಲಿ ಒಂದು 199.5 cc ಇಂಜಿನು, ಲಿಕ್ವಿಡ್ ಕೋಲ್ಡು, ಆ್ಯಂಡ್ BHP ಎಲ್ಲ ಒಂದು 24.5 ಆ್ಯಂಡ್ 18.7 Nm ಟಾರ್ಕ್ ಇದೆ ಅಟ್ 8,000 RPM. ಸೊ ಈ ಬೈಕ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸು ಮತ್ತು ಮೋನೋಸ್ಕೋಪಿಕ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟಾಕ್ ಟೈರ್ಸ್ ಬಂದುಬಿಟ್ಟು ಫ್ರಂಟಲ್ಲಿ 100/80 ಆ್ಯಂಡ್ ಬ್ಯಾಕಲ್ಲಿ 130/70. ಸೊ ನಾನು ಆಬ್ವಿಯಸ್ಲಿ 28,000 ಓಡಿಸಿದ್ದೀನಿ. ಸೊ ಟೈರ್ಸ್ ಚೇಂಜ್ ಮಾಡಲೇಬೇಕು. ಸೊ ನಾನು ಈಗ ರೈಸ್ ಟೈರ್ ಶಿಫ್ಟ್ ಆಗಿದ್ದೀನಿ. 140/70 ಅಟ್ ದಿ ರೇರ್ ಆ್ಯಂಡ್ 100/80 ಅಟ್ ದಿ ಫ್ರಂಟಲ್ಲಿ ಸ್ಟಾಕ್ ಇಟ್ಟಿದ್ದೀನಿ. ಬ್ಯಾಕಲ್ಲಿ 10 mm ಇನ್ಕ್ರೀಸ್ ಮಾಡಿದ್ದೀನಿ. ಸೊ ಈ ಬೈಕಲ್ಲಿ ನಾನು ಟಚ್ ಮಾಡಿರೋದು ಟಾಪ್ ಸ್ಪೀಡ್ ಬಂದುಬಿಟ್ಟು 148 ಟಾಪ್ ಸ್ಪೀಡ್ ಟಚ್ ಮಾಡಿದ್ದೀನಿ. ಬಟ್ ಕಂಪ್ನಿ ಕ್ಲೇಮ್ ಮಾಡೋದು 141 ಅಷ್ಟೇ. ಆ್ಯಂಡ್ ಈ ಬೈಕ್ ಬಂದುಬಿಟ್ಟು 13 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಈ ಬೈಕ್ಗೆ. ಆ್ಯಂಡ್ ಆನ್ ಆ್ಯಾವ್ರೇಜ್ ಬ್ಯಾಂಗ್ಳೂರಲ್ಲಿ ಒಂದು 28 to 27 ಕೊಡುತ್ತೆ. ಬಟ್ ಕಂಪ್ನಿ ಕ್ಲೇಮ್ ಮಾಡೋದು 35. ಆ್ಯಂಡ್ ಆಬ್ವಿಯಸ್ಲಿ ಹೈವೇಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಜಾಸ್ತಿನೇ ಕೊಡುತ್ತೆ. ಓನ್ಲಿ ಇಫ್ ಯು ಕ್ರೂಸ್ ಪ್ರಾಪರ್ಲಿ, ಚೆನ್ನಾಗಿ ಕ್ರೂಸ್ ಮಾಡಿಕೊಂಡು ಆರಾಮಾಗಿ ಹೋದರೆ ಎಕ್ಸ್ಪೆಕ್ಟ್ ಮಾಡ್ಬೋದು 35+ ಎಕ್ಸ್ಪೆಕ್ಟ್ ಮಾಡ್ಬೋದು. ವಿತ್ ಅಂಡರ್ 38 ಆ್ಯಂಡ್ ಅಬೋವ್ 35+, ಲೈಕ್ 37, 36ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಫ್ರಂಟ್ ಟು ಬ್ಯಾಕು ಎರಡು ಕಂಪ್ಲೀಟ್ಲಿ ಆಲೋಯ್ಸು. ಸೊ ನಿಮಗೂ ಗೊತ್ತಿರುತ್ತೆ, ನೀವು ಆಲ್ರೆಡಿ ವಿಡಿಯೋ ನೋಡಿದ್ದೀರಾ. ಸೊ ಬನ್ನಿ, ಈ ಗಾಡಿದು 28,000+ ಕಿಲೋಮೀಟರ್ಸ್ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಹೇಳೋಣ. ಸೊ ಫಸ್ಟ್ ಒಂದು ನಾನು ಈ ಬೈಕ್ ಏನಕ್ಕೆ ತೊಗೊಂಡೆ ಅಂತ ಹೇಳ್ತೀನಿ. ನಾನು 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಹಂಗೆ ಸುಮ್ಮನೆ ಹೊರಗಡೆ ಹೋಗಿದ್ದೆ. ಆಗ RS200 ನೋಡಿದೆ, ಯೆಲ್ಲೋ ಕಲರು, ದಿ OG RS 2015 BS3. ಸೊ ಆ ಬೈಕ್ ನೋಡಿದಾಗ ಲೈಕ್ ಆ ರೋಡ್ ಪ್ರೆಸೆನ್ಸೇ ನಂಗೆ ಇಷ್ಟ ಆಗಿಬಿಡ್ತು. ಸೊ ಇಮಿಡಿಯೇಟ್ಲಿ ಮನೆಗೆ ಹೋಗಿ ನಮ್ಮ ಅಮ್ಮ ಫೋನಲ್ಲಿ ಯೂಟ್ಯೂಬ್ ಓಪನ್ ಮಾಡಿ RS ಬಗ್ಗೆ ನೋಡಿದೆ. RS200ದು ಡ್ರ್ಯಾಗ್ ರೇಸು, ರಿವ್ಯೂ ಮತ್ತು ಓವರಾಲ್ ಸ್ಪೆಸಿಫಿಕೇಷನ್ಸು ಎಲ್ಲ ನೋಡಿದೆ. ಸೊ ನಾನು ಕೊನೆಗೂ ಈ ಬೈಕ್ ತೊಗೊಂಡಿದ್ದು 2022 ಅಲ್ಲಿ. ಸೊ 2022 ಅಲ್ಲಿ ಈ ಬೈಕ್ ತುಂಬ ಔಟ್ಡೇಟೆಡೇ ಇತ್ತು ಆ್ಯಕ್ಚುಲಿ. ಅದೇನು ಕ್ಯಾರಿ ಮಾಡ್ತಿದ್ರು 2015ಇಂದ ಸೇಮ್ ಅದೇ ಥರ ಇತ್ತು. ಬಟ್ ಬ್ರೇಕಿಂಗ್ಸಲ್ಲಿ ಮಾತ್ರ ಚೇಂಜ್ ಮಾಡಿದ್ದಾರೆ. ಎರಡಿಗೂ ಡ್ಯುಯಲ್ ಚಾನಲ್ ABS ಕೊಟ್ಟರು. ಆ್ಯಂಡ್ ಈ ಬೈಕಲ್ಲಿ ನಾರ್ಮಲಾಗಿ ಹಳೆ ಬೈಕ್ ಥರನೇ ಡಿಜಿಟಲ್ ಪ್ಲಸ್ ಆ್ಯನಲಾಗ್ ಡ್ಯಾಶ್ಬೋರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಮೈಲೇಜು ತೋರಿಸೋದಿಲ್ಲ, ಲೈಕ್ ಆ್ಯಾವ್ರೇಜ್ ಎಷ್ಟು ಅಂತ ತೋರಿಸೋದಿಲ್ಲ. ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಮೋಡ್ಸ್ ಕೊಡೋದಿಲ್ಲ ಈ ಬೈಕಲ್ಲಿ. ಇಟ್ಸ್ ಕಂಪ್ಲೀಟ್ಲಿ ರಾ, ನೀವು ಹೆಂಗೆ ಓಡಿಸ್ತೀರೋ ಹಂಗೆ. ಸೊ ಬನ್ನಿ, ಈ ಬೈಕು ನಾನು ಏನಕ್ಕೆ ಪ್ರಿಫರ್ ಮಾಡಿದೆ. ಫಸ್ಟು ಹೇಳಿದ್ದೀನಿ ರೋಡ್ ಪ್ರೆಸೆನ್ಸ್ ಇಷ್ಟ ಅಂತ, ಮತ್ತು ರಾ ಪವರು ನಾನು ಹೇಳಿದ್ನಲ್ಲ ಡ್ರ್ಯಾಗ್ ರೇಸ್ ನೋಡ್ತಿದ್ದೆ ಅಂತ. ಸೊ BS3 BS4ನ ತುಂಬ ಫಾಲೋ ಮಾಡ್ತಿದ್ದೆ. ಆಗ ಲೈಕ್ ಈ ನಾರ್ತ್ ಸೈಡಲ್ಲೆಲ್ಲ ಡ್ರ್ಯಾಗ್ ಮಾಡ್ತಿರ್ತಾರಲ್ಲ. ಸೊ ಆಗ ನೋಡಿದ್ದು 140+ ಹೋಗ್ತಿತ್ತು, 140 ಅಂತೀನಿ, 150+ ಹೋಗ್ತಿತ್ತು, 155, 156. BS3 ಎಲ್ಲ ಬೇರೆ ಲೆವೆಲಲ್ಲಿ ಹೋಗ್ತಿತ್ತು, ನಿಮಗೂ ಗೊತ್ತಿರುತ್ತೆ. ಆ್ಯಂಡ್ ದೆನ್ ರಾ ಪವರು ಪ್ಲಸ್ ಲುಕ್ಸು ಆ್ಯಂಡ್ ಕಂಫರ್ಟ್, ಇದು ಬಂದುಬಿಟ್ಟು ಸ್ಪೋರ್ಟ್ ಟೂರರ್ ಸೆಗ್ಮೆಂಟಲ್ಲಿ ಬರುತ್ತೆ. ಆ್ಯಂಡ್ ಈ ಬೈಕು ನಾವು ಲಾಂಗಲ್ಲಿ ಏನಾದರೂ ಸ್ಟ್ರೆಚ್ಗೆ, ಲೈಕ್ ಲಾಂಗ್ ಸ್ಟ್ರೆಚ್ಗೆ ಆ್ಯಂಡ್ ಫಾರ್ ಕಂಫರ್ಟಬಲ್, ಇಫ್ ಯು ಆರ್ ಲುಕಿಂಗ್ ಫಾರ್ ಲಾಂಗ್ ಸ್ಟ್ರೆಚ್ ಪ್ಲಸ್ ಕಂಫರ್ಟಬಲ್, ದಿಸ್ ಇಸ್ ದ ಪ್ರಿಫರ್ಡ್ ಬೈಕ್ ಫಾರ್ ಯು. ಇದಕ್ಕೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ. USD ಕೊಟ್ಟಿದ್ರೆ ಚೆನ್ನಾಗಿ ಇರ್ತಿತ್ತು ಅಂತ ಕೆಲವು ಜನ ಹೇಳ್ತಿರ್ತಾರೆ. ಬಟ್ USD ಅಂದರೆ ಅದು ಅಗ್ರೆಷನ್ ಪೊಸಿಷನ್ಸ್ ಇರುತ್ತಲ್ಲ, ಆ ಬೈಕ್ಸ್ಗೆ ಸರಿಯಾಗಿರುತ್ತೆ USD. ಅದು ಇಮಿಡಿಯೇಟ್ ಲಾಕ್ ಮಾಡ್ಕೊಳುತ್ತೆ. ಆ್ಯಂಡ್ ಅದು ಸ್ವಲ್ಪ ಮೇಂಟೈನ್ ಮಾಡೋದು ಎಕ್ಸ್ಪೆನ್ಸಿವ್ನೇ. ಬಟ್ ಟೆಲಿಸ್ಕೋಪಿಕ್ ಎಲ್ಲ ಸ್ಪೋರ್ಟ್ ಟೂರರ್ ಅಲ್ವಾ, ಸೊ ಇದು ಹ್ಯಾಂಡಲ್ ಬಾರ್ಸ್ ಮೇಲೆ ಇರುತ್ತೆ. ಸೊ ಅದಕ್ಕೆ ಆನ್ ಸಿಟಿ ಪ್ಲಸ್ ಹೈವೇಗೆ ಬೆಸ್ಟು.
ಸೊ ಅದಕ್ಕೆ ಟೆಲಿಸ್ಕೋಪಿಕಲ್ಲೇ ರನ್ ಮಾಡ್ತಿದ್ದಾರೆ. ಸೊ ಈಗ ಬಂದಿರೋ RS 200 ಬ್ಯಾಕ್ ಟೈಡಿ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ಫ್ರಂಟ್ ಡ್ಯಾಶ್ ಬೋರ್ಡು. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಯಾವುದಾದ್ರು ಗಾಡಿ ಸಿಕ್ಕಿದ್ರೆ ಪಕ್ಕಾ ವೀಡಿಯೋ ಮಾಡೋಣ. ಕಾಸ್ ಆಗಲಿಂದ RS ಕಲ್ಟ್ ಫ್ಯಾನ್ ಬೇಸಲ್ಲಿ ನಾನು ಒಬ್ಬ. ಆ್ಯಂಡ್ ಈ ಬೈಕ್ದು ಟಾಪ್ ಸ್ಪೀಡ್ ಹೇಳಿದೆ 148 ಟಚ್ ಮಾಡಿದ್ದೀನಿ ಅಂತ. ವಿತ್ ಪಿಲಿಯನ್ ಆ್ಯಕ್ಚುಲಿ ಈ ಬೈಕಲ್ಲಿ ಸ್ಪೆಷಲ್ ಮೂಮೆಂಟ್ ಅಂದರೆ ವಿತ್ ಪಿಲಿಯನ್ 147 ಹೊಡೆದಿದೆ. ಅದು ಮೈಸೂರು ಹೈವೇ. ಆಗ ಮುಂಚೆ ಅಲೋ ಮಾಡ್ತಿದ್ರಲ್ಲ ಬೈಕ್ಸ್ಗೆ, ಸೊ ಆಗ ಟಚ್ ಮಾಡಿದ್ದಿತ್ತು. ಬನ್ನಿ ಇದರ ಎಕ್ಸ್ಪೆನ್ಸಸ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಎಕ್ಸ್ಪೆನ್ಸಸ್ ಬಂದಿದ್ದು ನನಗೆ ಕ್ಯಾಸ್ಕೆಟ್ ಹೊಡೆದೋಗ್ಬಿಟ್ಟಿತ್ತು. ಸೊ ಅದು ನಾನು ಬಂದಿದ್ದಿಲ್ಲ, ನನಗೆ ಕೊಟ್ಟಿದ್ದೆ ಫ್ರೆಂಡ್ಸ್ಗೆ, ಅವ್ರು ಬಂದಿದ್ರು ಸ್ಪೀಡ್ ಬ್ರೇಕರಲ್ಲಿ ಟಚ್ ಮಾಡಿ. ಸೊ ಯಾಕಂದರೆ ಇದು ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಮ್ಮಿ, 156 ಅನಿಸುತ್ತೆ, 156 ಆ್ಯಕ್ಚುಲಿ 156 ಗ್ರೌಂಡ್ ಕ್ಲಿಯರೆನ್ಸ್ ಅಲ್ವಾ. ಸೊ ಈಸಿಯಾಗಿ ಟಚ್ ಆಗಿಬಿಡುತ್ತೆ. ಅವರು ವಿತ್ ಪಿಲಿಯನ್ ರೈಡರ್ ಓಡಿಸ್ತಿತ್ತು. ಸೊ ಟಚ್ ಆಯಿತು, ಇಬ್ಬರು ವೆಯ್ಟ್ ಇದ್ದರು. ಸೊ ಕ್ಯಾಸ್ಕೆಟ್ ಹೊಡೆದೋಗಿತ್ತು, ಸೌಂಡ್ ಮಾತ್ರ ಫುಲ್ ಇರಿಟೇಷನು. ಅದಕ್ಕೆ ಚೇಂಜ್ ಮಾಡ್ಸೋಕೆ ಹೋದೆ, ಕೇಳೋಕೆ ಹೋದೆ ಏನು ಪ್ರಾಬ್ಲಮ್ ಅಂತ. ಸೊ ಅವ್ರು ಹೇಳಿದರು ಕ್ಯಾಸ್ಕೆಟ್ ಈ ಥರ ಕಟ್ಟಾಗಿದೆ ಅಂತ. ಆ್ಯಂಡ್ ವೆಲ್ಡ್ ಮಾಡಿಕೊಟ್ರು, ಪ್ರಾಪರಾಗಿ ಮಾಡಿದ್ರು. ಸೌಂಡೆಲ್ಲ ಲೈಕ್ ಸ್ಟಾಕ್ ಸೌಂಡೇ ಬಂತು. ಸೊ ಅದೊಂದು ಫಸ್ಟು ಎಕ್ಸ್ಪೆನ್ಸು, ಮೇಜರ್ ಎಕ್ಸ್ಪೆನ್ಸ್. ಸೆಕೆಂಡ್ ಬಂದುಬಿಟ್ಟು ಕ್ಲಚ್ ಪ್ಲೇಟು. ಯೂಶ್ವಲಿ ನಾವೆಲ್ಲ ನೋಡ್ತೀರಿ NSಲ್ಲಿ ಮತ್ತು RS ಮತ್ತು 220F ಲೆಜೆಂಡ್ ಬೈಕಲ್ಲಿ ಹೋಗ್ತಿದೆ ನೋಡಿ. ಸೊ ಈ ಬೈಕ್ಸಲ್ಲೆಲ್ಲ ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ 15,000ಗೆ ನಾನು ಕರೆಕ್ಟ್ ಎಕ್ಸಾಕ್ಟ್ 15,100ಗೆ ಕ್ಲಚ್ ಪ್ಲೇಟ್ ಹೋಗಿತ್ತು. ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿಸ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಬಂದಿತ್ತು 20,000 ಹತ್ರ ಸ್ಪ್ರಾಕೆಟ್ಸು ಹೋಗಿತ್ತು, 21 ಅನಿಸುತ್ತೆ. ಸೊ ಸ್ಪ್ರಾಕೆಟ್ಸ್ ಚೇಂಜ್ ಮಾಡಿಸ್ಕೊಂಡೆ. ಅದಾದಮೇಲೆ ಟಯರ್ಸು ಆ್ಯಕ್ಚುಲಿ ನೀವು ಬಿಲೀವೇ ಮಾಡಲ್ಲ, ಇನ್ ಪರ್ಸನ್ ನಾನೇ ಓಡಿಸಿದ್ದೀನಿ. 22,000 ಸ್ಟಾಕ್ ಟಯರ್ಸ್ ಓಡಿಸಿದ್ದೀನಿ. ಲೈಕ್ ಯೂಶ್ವಲಿ ಎಲ್ಲರೂ 18,000 19,000ಗೆಲ್ಲ ಚೇಂಜ್ ಮಾಡಿಬಿಡ್ತಾರೆ. ನನಗೆ ಆ್ಯಕ್ಚುಲಿ ಲೈಕ್ ಮೋರ್ ದೆನ್ 3,000 to 4,000 ಎಕ್ಸ್ಟ್ರಾ ಕೊಟ್ಟಿದೆ ಸ್ಟಾಕ್ ಟಯರ್ಸು. ದೆನ್ ನೆಕ್ಸ್ಟು ಬಂದು ಎಲ್ಲ ಆಯಿತು. ಸ್ಟಾಕ್ ಟಯರ್ಸು ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡಿಸಿದೆ. ಸ್ಟಾಕ್ ಟಯರ್ಸ್ನ ಚೇಂಜ್ ಮಾಡಿಸಿ ರೈಸ್ ಟಯರ್ಸು 140 mm ನಿಮ್ಗೆ ಹೇಳಿದ್ದೀನಲ್ಲ, 140 mmಗೆ ಶಿಫ್ಟ್ ಆದೆ. ಆ್ಯಂಡ್ ದೆನ್ ಫ್ರಂಟು ಕೂಡ 25,000ಗೆ ಚೇಂಜ್ ಮಾಡಿಸಿದೆ. ಅದಾದಮೇಲೆ ಬಂದಿದ್ದು ಮೇಜರ್ ಇಶ್ಯೂ ಬಂದು ರೆಕ್ಟಿಫೈಯರು, ಬ್ಯಾಟ್ರಿ ಮತ್ತು ಬ್ಯಾಟ್ರಿ ಕಾಯಿಲು ಇಂಜಿನ್ ಒಳಗಡೆ ಬರುತ್ತಲ್ಲ ಅದು. ಸೊ ರೆಕ್ಟಿಫೈಯರು ಯೂಶ್ವಲಿ RS 200 ಪ್ರಾಬ್ಲಮ್ಸು. ಅಂದರೆ ಸುಮಾರು ಜನ RS ಓನರ್ಸು ಅದೇ ಹೇಳಿರೋದು, ಲೈಕ್ ರೆಕ್ಟಿಫೈಯರ್ ಪ್ರಾಬ್ಲಮ್ ಇದೆ ಅಂತ. ರೆಕ್ಟಿಫೈಯರ್ ಪ್ರಾಬ್ಲಮ್ಮು. ಅದಾದಮೇಲೆ ಆಫ್ಟರ್ ರೆಕ್ಟಿಫೈಯರ್ ಬಂದು ಇದು ಇಂಜಿನ್ ಕಾಯಿಲಿಂದ ಬ್ಯಾಟ್ರಿ, ಲೈಕ್ ಓವರ್ ಆಲ್ 3 ಕೂಡ ಡ್ಯಾಮೇಜು. ಸೊ ಆಗ ಹೆವಿ ಎಕ್ಸ್ಪೆನ್ಸಸ್ ಬಂತು. ನಿಯರ್ಲಿ ಲೈಕ್ 14,000 ಖರ್ಚು ಮಾಡಿದೆ ವಿತ್ ಸರ್ವಿಸ್ ಸೇರಿಸಿ. ಆ್ಯಂಡ್ ಈ ಬೈಕ್ದು ಸರ್ವಿಸ್ ಕಾಸ್ಟ್ ಬಂದು ನೀವು ನಾರ್ಮಲಾಗಿ ಇಂಜಿನ್ ಆಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಥರ ಇಂಜಿನ್ ಆಯಿಲ್ ಹಾಕ್ತೀರಾ ಅಂತ. ಸೊ ನಾನು ಮಾಟ್ಯೂಲ್ದು 20W50 ಹಾಕ್ಸ್ತೀನಿ ಇಂಜಿನ್ ಆಯಿಲು. ಸೊ ಅದು ಇಂಜಿನ್ ಆಯಿಲೇ ಬಂದುಬಿಟ್ಟು 1,200 300 ಏನೋ ಇದೆ, ಡಿಪೆಂಡ್ಸ್ ಆನ್ ಆನ್ಲೈನ್ ಪ್ರೈಸು. ಸೊ 2,500 ಒಳಗಡೆ ಬಂದುಬಿಡುತ್ತೆ ಸರ್ವಿಸ್ ಕಾಸ್ಟು. ಆ್ಯಂಡ್ ಬ್ರೇಕ್ ಪ್ಯಾಡ್ಸು ಆಗಾಗ ಚೇಂಜ್ ಮಾಡ್ತಾನೆ ಇರಬೇಕು ಆಬ್ವಿಯಸ್ಲಿ. ಸೊ ಇದು ಒಂದು ಎಕ್ಸ್ಪೆನ್ಸಸ್ಸು. ಆ್ಯಂಡ್ ಬೆಸ್ಟ್ ಮೂಮೆಂಟ್ ಬಂದು ಈ ಬೈಕಲ್ಲಿ ನನಗೆ ಅದೇ ಮೈಸೂರು ಹೈವೇಲಿ 147 ಟಚ್ ಮಾಡಿದ್ದು ವಿತ್ ಪಿಲಿಯನು. ಆ್ಯಂಡ್ ಇನ್ನೊಂದೇನೆಂದರೆ ಈ ಬೈಕು ನನ್ನ ಕೈಗೆ ಬಂದಿದ್ದು ತುಂಬ ಖುಷಿ. ಲೈಕ್ ಫಸ್ಟ್ ಬೈಕ್ ಆ್ಯಕ್ಚುಲಿ ನನ್ನ ಬೈಕು RSನ ತುಂಬ ಕಡೆ ನೋಡಿದ್ದೀನಿ, ಬಟ್ ಒಂದ್ಸರಿನೂ ಟಚ್ ಮಾಡಲಿಲ್ಲ. ಟಚ್ ಮಾಡಿದ್ರೆ ನನ್ನದೇ ಬೈಕ್ ಟಚ್ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ಇತ್ತು ನನಗೆ. ಸೊ ಆ್ಯಂಡ್ ಯೆಟ್ ಫೈನಲಿ ಇಟ್ ಕೇಮ್ ಟ್ರೂ ಆ್ಯಂಡ್ ಇಟ್ಸ್ ವಿತ್ ಮೈ ಹ್ಯಾಂಡ್ಸ್. ಅದಾದಮೇಲೆ ನೆಕ್ಸ್ಟು ಬಂದು 148 ನಾನು ಒಬ್ಬನೇ ಟಚ್ ಮಾಡಿದ್ದಾಗ 86 kgs ಇದೆ. ವೆಯ್ಟ್ ಮ್ಯಾಟರ್ ಆಗುತ್ತೆ. 86 kgs ಇದೆ. ಆಗ 148 ಟಚ್ ಮಾಡಿದ್ದೆ ದೇವನಹಳ್ಳಿ ಹೈವೇಯಲ್ಲಿ. ಸೊ ಆಗ ತುಂಬ ಖುಷಿ ಆಯಿತು, ಒಂಥರ ಅಡ್ರೆಲಿನ್ ಬೂಸ್ಟ್ ಆಗಿಬಿಟ್ಟಿತ್ತು, ಸರಿಯಾಗಿತ್ತು ಮಾತ್ರ. ಸೊ ಇದೆಲ್ಲ ಮತ್ತು ಇಷ್ಟು ವರ್ಷ ಓಡಿಸ್ಕೊಬಂದಿದ್ದೀನಲ್ಲ 3.5 years, ಲೈಕ್ ನನಗೆ ಅಷ್ಟೊಂದು ಈ 3 ಮೇಜರ್ ಇಶ್ಯೂಸ್ ಬಿಟ್ಟು ಬೇರೆ ಏನೂ ಬರಲೇ ಇಲ್ಲ. ಆ್ಯಂಡ್ ಓವರಾಲ್ ಇದಾಯಿತು. ಆ್ಯಂಡ್ ದೆನ್ ಎಕ್ಸ್ಪೆನ್ಸಸ್ ಬಗ್ಗೆ ಮಾತಾಡಿದೆ. ಆ್ಯಂಡ್ ಬೆಸ್ಟ್ ಮೂಮೆಂಟ್ಸು ಅದೇ ಹೇಳಿದೆ, ನನ್ನ ಗಾಡಿ ತೊಗೊಂಡಿತ್ತು ಮತ್ತು ಓಡಿಸಾಡಿತ್ತು ಅದೆಲ್ಲ ಹೇಳಿದೆ. ಸೊ ಬನ್ನಿ ಈ ಗಾಡಿ ವರ್ತಾ ಇಲ್ವಾ ಅಂತ ತಿಳ್ಕೊಳೋಣ.
ಸೊ ಈ ಬೈಕು ಸ್ಪೋರ್ಟ್ ಟೂರರು, ನೀವೇನಾದರೂ ಲಾಂಗ್ ಏನಾದರೂ ಟ್ರೈ ಮಾಡ್ತೀರಾ ವಿತ್ ಟಾಪ್ ಸ್ಪೀಡು ಲೈಕ್ 120 to 130 ಕ್ರೂಸ್ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಒಳ್ಳೆ ಬೈಕ್, ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ನಾನು ತೊಗೊಂಡಿದ್ದು ಪ್ರೈಸ್ ರೇಂಜ್ ಬಂದುಬಿಟ್ಟು 2,24,500 ಏನೋ ಬಂದಿತ್ತು, ನಿಯರ್ಲಿ 2,25,000. ಸೊ ಈಗ ಇರೋ GST ರೇಟ್ಸ್ಗೆ ಕಮ್ಮಿ ಆಗಿದೆ, 1,18,000ಗೆಲ್ಲ ಕೈಗೆ ಬಂದುಬಿಡುತ್ತೆ ಗಾಡಿ ಆನ್ ರೋಡು. ಸೊ ಆಗ ನಾನು ತೊಗೊಂಡಾಗ ತುಂಬ ಔಟ್ಡೇಟೆಡು, ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ, ಔಟ್ಡೇಟೆಡ್ ಗಾಡಿ. ಬಟ್ ಇಟ್ ವಾಸ್ ಎ ಡ್ರೀಮ್. ಮಿಡ್ಲಲ್ಲಿ ನಾನು R15 ನೋಡಿದ್ದೆ, R15 V4, ಯಾಕಂದರೆ ಅದು ವೆಯ್ಟ್ಲೆಸ್ಸು, ಕಮ್ಮಿ ಇತ್ತು ವೆಯ್ಟು. ಆ್ಯಂಡ್ ದೆನ್ ಕಂಪೇರ್ ಟು RS ವೆಯ್ಟ್ ಕಮ್ಮಿ ಇದೆ ಅದರದ್ದು. ಅದಾದಮೇಲೆ ಡ್ಯಾಶ್ ಬೋರ್ಡು ಕಂಪ್ಲೀಟ್ಲಿ ಡಿಜಿಟಲ್ಡು ವಿತ್ ಕ್ವಿಕ್ ಶಿಫ್ಟರ್ಸ್ ಕೊಟ್ಟಿದ್ದರು, ಮತ್ತು ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದರು. ಆ್ಯಂಡ್ ದೆನ್ ಗೇರ್ ಇಂಡಿಕೇಟರ್ಸು ಮತ್ತು GPS ಟ್ರ್ಯಾಕಿಂಗು ಎಲ್ಲ ಕೊಟ್ಟಿದ್ದರು. ನನ್ನ ಬೈಕಿಗೆ ಯಾಕೆ ಗುರು ಕೊಡಲಿಲ್ಲ ಇವರು ಅಂತ ಬೇಜಾರಾಗಿತ್ತು. ಸೊ ಆದರೂ ಕೂಡ ಕೊನೆಗೂ ಒನ್ಸ್ ಎ ಡ್ರೀಮ್ ವಿ ಶುಡ್ ಆಲ್ವೇಸ್ ಗೆಟ್ ಇಟ್. ಸೊ ಡ್ರೀಮ್ನ ಫುಲ್ಫಿಲ್ ಮಾಡಿಕೊಂಡೆ ಕೊನೆಗೂ ತೊಗೊಂಡು ಬೈಕ್ನ. ಮತ್ತು ಏನಕ್ಕೆ ಬೈ ಮಾಡಬೇಕು ಅಂತ ಹೇಳ್ತಿದ್ದೆ, ಸಾರಿ. ಬೈಕು ಅದೇ ಹೇಳಿದ್ನಲ್ಲ, ನೀವು ಲಾಂಗು ಆ ಥರ ಯೂಸ್ ಮಾಡಬೇಕಂದ್ರೆ ಬೆಸ್ಟು. ಮತ್ತು ಸಿಟಿ ಸೈಡೆಲ್ಲ ನಿಮಗೆ ಬ್ಯಾಕ್ ಪೇನ್ ಬರೋಲ್ಲ, ಆರಾಮಾಗಿ ಸಿಟಿ ಸೈಡೆಲ್ಲ ಓಡಿಸ್ಕೊಂಡು ಹೋಗ್ಬೋದು. ಟ್ರಾಫಿಕಲ್ಲೆಲ್ಲ ಒಂಥರ ಕಂಫರ್ಟ್ ಇದ್ದೇ ಇರುತ್ತೆ. ನೀವೇನಾದರೂ ಸಿಟಿ ಸೈಡಲ್ಲಿ ಏನಾದರೂ ಓಡಿಸ್ತೀರಾ ಆ್ಯಂಡ್ ದೆನ್ ಕಾಲೇಜ್ ಯೂಸ್ಗೆ ವಿತಿನ್ ದಿಸ್ ಪ್ರೈಸ್ ಸೆಗ್ಮೆಂಟ್ ಯು ಕ್ಯಾನ್ ಬೈ ದಿಸ್ ಬೈಕ್. ಈ ಗಾಡಿನ ತೊಗೋಬೋದು ನೀವು ಈ ಪ್ರೈಸ್ ರೇಂಜ್ ಒಳಗಡೆ. ಸೊ ಇಟ್ಸ್ ವರ್ತ್ ಬೈಯಿಂಗ್ ಆ್ಯಂಡ್ ಇಟ್ಸ್ ಅ ಬೆಸ್ಟ್ ಕಾಂಪಿಟೇಟರ್ ಇನ್ 200cc ಆ್ಯಂಡ್ ಆಲ್ಸೋ ಇಟ್ ಕಾಂಪೀಟ್ಸ್ 250cc ಕೂಡ ಕಾಂಪೀಟ್ ಕೊಡುತ್ತೆ. ಬಟ್ ಅದನ್ನು ಡ್ರ್ಯಾಗಲ್ಲೆಲ್ಲ ಬೀಟ್ ಮಾಡುತ್ತೆ, ತಿನ್ನುತ್ತೆ ಅಂದರೆ ಅವೆಲ್ಲ ಇಂಪಾಸಿಬಲು. ಬಟ್ ಒಳ್ಳೆ ಕಾಂಪಿಟೇಷನ್ ಕೊಡುತ್ತೆ 250cc. ಸೊ ನೀವು ಏನಾದರೂ NS ನೋಡ್ತಿದ್ದೀರಾ ಅಂದರೆ ಸೇಮ್ ಇದು NS ಎರಡೂ ಒಂದೇ. NS ಬಂದು ಇನಿಷಿಯಲ್ದು ಒಳ್ಳೆ ಪಿಕಪ್ ಇದೆ, ಯಾಕಂದರೆ ವೆಯ್ಟ್ಲೆಸ್ ಅಲ್ವಾ, ಅದು ನೇಕೆಡ್ ಬೈಕು. NS ಅಂದರೆ ನೇಕೆಡ್ ಸ್ಪೋರ್ಟು, ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ನೇಕೆಡ್ ಸ್ಪೋರ್ಟ್ ಅಲ್ವಾ, ಸೊ ವೆಯ್ಟ್ ಕಮ್ಮಿ ಇದೆ, ಇದಕ್ಕಿಂತ ಅದು 10 kgs ಕಮ್ಮಿ ಇದೆ. ಸೊ ಈಜಿಯಾಗಿ ಫುಲ್ ಮಾಡ್ಕೊಂಡು ಹೊರಟೋಗ್ಬಿಡುತ್ತೆ. ಮತ್ತು ಸ್ಪ್ರಾಕೆಟ್ ದಿಟ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ, ಅದು ಸ್ವಲ್ಪ ಕಮ್ಮಿ ಇದೆ, ಇದು ಸ್ವಲ್ಪ ಜಾಸ್ತಿ ಇದೆ ವೇರಿಯೇಷನ್ಸು. ಸೊ ಓವರ್ ಆಲ್ ಇದಾಯಿತು. ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂದರೆ, ನನ್ನ ಎಕ್ಸ್ಪೀರಿಯೆನ್ಸ್ ಟೋಟಲ್ ಓವರ್ ಆಲ್ ಅಲ್ಟಿಮೇಟ್ ಆಯಿತಾ. ಆ್ಯಂಡ್ ನಾನು ಇದಕ್ಕೆ ಗೋಸ್ಟ್ ಅಂತ ಏನು ಹೆಸರಿಟ್ಟೆ ಅಂತಲೂ ಕೂಡ ಹೇಳಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ. ಸೊ ನನ್ನ ಬೈಕು ಅಂತ ಹೇಳ್ತೀನಿ ಅಂದ್ಕೋಬೇಡಿ, ಬೇರೆ ಯಾವುದಾದ್ರೂ RS ತೆಗೆದು ನೋಡಿ, ಓಡಿಸಿ ನೋಡಿ, ಗೊತ್ತಾಗುತ್ತೆ ನಿಮಗೆ ನಾನು ಏನು ಹೇಳ್ತಿದ್ದೀನಿ ಅಂತ. ಸೊ ಇದಾಯಿತು ನಾನು ಓವರ್ ಆಲ್ 28,000 ಪ್ಲಸ್ ಎಕ್ಸ್ಪೀರಿಯನ್ಸ್, 3.5 years ಓನರ್ಶಿಪ್ ರಿವ್ಯೂ. ಆ್ಯಂಡ್ ಓವರ್ ಆಲ್ ಗಾಡಿ ಮಾತ್ರ ಗುರು ನೆಕ್ಸ್ಟ್ ಲೆವೆಲು. ಸೊ ಇಲ್ಲಿಗೆ ವಿಡಿಯೋ ಮುಗೀತು. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಗಾಯ್ಸ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.